ರಾಜ್ಯ ಬಿಜೆಪಿಯಲ್ಲಿ ನಾಯಕತ್ವ ಬದಲಾವಣೆ ಗುಸು ಪಿಸು ಶುರುವಾಗ್ಬಿಟ್ಟಿದೆ. ಈಗ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ ಆರ್ ಅಶೋಕ್. ನಿನ್ನೆ ಜೆಪಿ ನಡ್ಡಾ ಅವರನ್ನ ಭೇಟಿಯಾಗಿದ್ರು. ಇವತ್ತು ಅಮಿತ್ ಶಾ ಜೊತೆ ಚರ್ಚೆ ಮಾಡಿದ್ದಾರೆ. ಸದ್ಯಕ್ಕೆ ರಾಜ್ಯಾಧ್ಯಕ್ಷರ ಆಯ್ಕೆ ಬಗ್ಗೆ ಮಾತ್ರ ಚರ್ಚೆ ಮಾಡಲಾಗ್ತಾ ಇದೆ. ಒಂದು ಕಡೆ ವಿಪಕ್ಷ ನಾಯಕರ ಬದಲಾವಣೆ, ಅದ್ರ ಬಗ್ಗೆ ಕೂಡ ಈಗಾಗಲೇ ಚರ್ಚೆಗಳು ಶುರುವಾಗಿದೆ ಬಿಜೆಪಿ ಪಾಳ್ಯದಲ್ಲಿ. ಆದ್ರೆ ಸದ್ಯಕ್ಕೆ ಮುಂದೂಡಿಕೆ ಮಾಡಲಾಗತ್ತಾ? ಈಗ ಬಿಜೆಪಿ ರಾಜ್ಯಾಧ್ಯಕ್ಷರ ಸ್ಥಾನವನ್ನ ಆಯ್ಕೆ ಮಾಡಿ ತದನಂತರ ವಿಪಕ್ಷ ನಾಯಕರ ಬದಲಾವಣೆ, ಅದ್ರ ಬಗ್ಗೆ ಚರ್ಚೆ ಮಾಡಲಾಗುತ್ತಾ ಅನ್ನುವಂತಹ ಪ್ರಶ್ನೆ. ಸದ್ಯಕ್ಕೆ ಆರ್ ಅಶೋಕ್ ವಿಪಕ್ಷ ಸ್ಥಾನ ಸೇಫ್ ಆಗತ್ತಾ? ಒಂದು ವೇಳೆ ಏನಾದ್ರೂ ಆರ್ ಅಶೋಕ್ ಅವರನ್ನ ವಿಪಕ್ಷ ಸ್ಥಾನದಿಂದ ಕೆಳಗಿಳಿಸಿದ್ರೆ ಅದಕ್ಕೆ ಶಾಸಕರಾಗಿರುವಂತಹ ಸುನೀಲ್ ಕುಮಾರ್ ಅವರಿಗೆ ಏನಾದ್ರೂ ಆ ಸ್ಥಾನವನ್ನ ಕೊಡ್ಲಾಗತ್ತೆ. ಹೇಳಿ ಕೇಳಿ ಅವರು ಹಿಂದುಳಿದ ವರ್ಗದ ಪ್ರಬಲ ನಾಯಕರಾಗಿದ್ದಾರೆ. ವಿಜೇಂದ್ರ ಪರ ವಿರೋಧ ಅಭಿಪ್ರಾಯಗಳನ್ನ ಈಗಾಗಲೇ ಸಂಗ್ರಹ ಮಾಡಲಾಗ್ತಾ ಇರುವಂತದ್ದು. ಈ ಮಾಹಿತಿಯನ್ನ ವರಿಷ್ಠರಿಗೆ ಕೊಟ್ಟಿದ್ದಾರೆ ಆರ್ ಅಶೋಕ್. ಮುಂದಿನ ವಾರ ಬಿಜೆಪಿ ರಾಜ್ಯಾಧ್ಯಕ್ಷ ಆಯ್ಕೆ ಆಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಒಂದು ಕಡೆ ತಟಸ್ಥ ಟೀಮ್ ಆಗಿರ್ಬೋದು, ರೆಬಲ್ಸ್ ನಾಯಕರು ಯಾವುದೇ ಕಾರಣಕ್ಕೂ ಬಿಜೆಪಿ ರಾಜ್ಯಾಧ್ಯಕ್ಷ ಆಗಿರುವಂತಹ BY ವಿಜೇಂದ್ರ ಅವರನ್ನ ಸ್ಥಾನದಿಂದ ಕೆಳಗಿಳಿಸಬೇಕು ಅನ್ನುವಂಥದ್ದು ಅವರು ಬಿಗಿಪಟ್ಟ ನಡೆದಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಒಪ್ಕೊಳ್ಳಲ್ಲ, ದಯವಿಟ್ಟು ಅವರನ್ನ ಸ್ಥಾನದಿಂದ ಕೆಳಗಿಳಿಸಿ, ಅದೇ ಸ್ಥಾನವನ್ನ ಬೇರೆಯವ್ರು ಕೊಡಿ ಸಾಕು. 2 ವರ್ಷ ಮಾಡಿದ್ದವರು. ಅದರ ಜೊತೆಗೆ ಈಗ ವಿಪಕ್ಷ ನಾಯಕರ ಸ್ಥಾನವನ್ನ ಬದಲಾವಣೆ ಮಾಡಬೇಕು ಅನ್ನುವಂತಹ ಚರ್ಚೆಗಳು ಮುನ್ನೆಲೆಗೆ ಬಂದಿದ್ದು. ಆ ಸ್ಥಾನವನ್ನು ಒಂದ್ ವೇಳೆ ಚೇಂಜ್ ಮಾಡಿದ್ರೆ ಶಾಸಕರಾಗಿರುವಂತಹ ಸುನೀಲ್ ಕುಮಾರ್ ಅವ್ರಿಗೆ ಆ ಸ್ಥಾನವನ್ನ ಕೊಡಬೇಕು ಅನ್ನುವಂತಹ ಚರ್ಚೆಗಳು ಶುರುವಾಗಿದೆ. ಇದಕ್ಕೆ BY ವಿಜೇಂದ್ರ ಅವರು ನಿನ್ನೆ ಎಷ್ಟು ರಿಯಾಕ್ಟ್ ಮಾಡಿದ್ರು, ಆತರ ಯಾವುದೇ ಚರ್ಚೆಗಳು ಆಗ್ತಾ ಇಲ್ಲ. ಯಾರನ್ನು ಅಂದ್ರೆ ವಿಪಕ್ಷ ನಾಯಕರ ಸ್ಥಾನವನ್ನ ಚೇಂಜ್ ಮಾಡ್ತಿಲ್ಲ ನಾವು ಅಂತ ಹೇಳಿ ಅವರು ಕೂಡ ಏನೇನೋ ನೀವು ಮಾತನಾಡಬೇಡಿ ಸುಮ್ನೆ ಅಂತ ಹೇಳಿದ್ರು. ಸೊ ಹಾಗಾದ್ರೆ ವಿಪಕ್ಷ ನಾಯಕರಾಗಿರುವಂತ ಆರ್ ಅಶೋಕ್ ಅವರು ಸೇಫ್ ಆಗ್ತಾರ? ಆದ್ರೆ ಸಾರಥ್ಯ ಯಾರಿಗೆ? ರಾಜ್ಯ ಬಿಜೆಪಿ ಅಧ್ಯಕ್ಷರ ಆಯ್ಕೆ ಬಗ್ಗೆ ಈಗ ನಾನಾ ರೀತಿಯಾಗಿ ಚರ್ಚೆ ಆಗ್ತಾ ಇದೆ. ವಿಪಕ್ಷ ನಾಯಕರ ಬದಲಾವಣೆ ಸದ್ಯಕ್ಕಿಲ್ಲ ಅಂತೆ. ವಿಜೇಂದ್ರ ಬಗ್ಗೆ ಪರ ವಿರೋಧ ಅಭಿಪ್ರಾಯಗಳು ಕೂಡ ಕೇಳಿ ಬರ್ತಾ ಇದೆ. ಒಂದು ಚರ್ಚೆಗಳಾಗ್ತಾ ಇದೆ ಈಗ ಬಿಜೆಪಿ ಪಾಳ್ಯದಲ್ಲಿ. ಇವತ್ತು ಅಮಿತ್ ಶಾಗೆ ಆರ್ ಅಶೋಕ್ ವರದಿಯನ್ನ ಸಲ್ಲಿಕೆ ಮಾಡಲಿದ್ದಾರೆ. ತಟಸ್ಥರು ಹಾಗೆ ರೆಬಲ್ಸ್ ನಾಯಕರ ಅಭಿಪ್ರಾಯವೂ ಸಂಗ್ರಹ ಮಾಡಲಾಗುತ್ತೆ. ನೀವೇನ್ ಹೇಳ್ತೀರಾ ಇದಕ್ಕೆ? ನಿಮ್ಮ ಒಪಿನಿಯನ್ ಏನು? ನೀವು ಓಕೆನಾ ಇಲ್ವಾ? ಎಷ್ಟು ಜನ ಅದಕ್ಕೆ ಓಕೆ ಹೇಳ್ತಾರೆ, ಎಷ್ಟು ಜನ ಸಪೋರ್ಟ್ ಮಾಡ್ತಾರೆ? ವಿಜೇಂದ್ರಗೆ ಮತ್ತೆ ಅವಕಾಶವನ್ನ ಕೊಡ್ತಾರಾ? ಬಿಜೆಪಿಗೆ ಹೊಸ ಸಾರಥ್ಯ ನೇಮಕ ಆಗ್ತಾರಾ ಅನ್ನುವಂತ ಸಾಕಷ್ಟು ಪ್ರಶ್ನೆಗಳು ಈಗ ಅಳೆದತೋಗಿ ನಿರ್ಧಾರ ಮಾಡಲಿದ್ದಾರೆ ಅಮಿತ್ ಶಾ ಅವರು. ಮುಂದಿನ ವಾರ ಸ್ಪಷ್ಟ ಚಿತ್ರಣ ಅಂದ್ರೆ ಮುಂದಿಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಕೇಸರಿ ಪಾಳ್ಯಕ್ಕೆ ಸರ್ಜರಿ ಆಗತ್ತಾ? ರಾಜ್ಯ ಕೇಸರಿ ಪಾಳ್ಯಕ್ಕೆ ಮೇಜರ್ ಸರ್ಜರಿ ಆಗಲಿದೆ. BY ವಿಜೇಂದ್ರ ಹಾಗೆ ಆರ್ ಅಶೋಕ್ ಕಾರ್ಯವೈಖರಿ ಬಗ್ಗೆ ರಿಪೋರ್ಟ್ ಅನ್ನ ಪಡೆದುಕೊಳ್ಳಲಿದ್ದಾರೆ. ಅವ್ರು ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ ಅನ್ನುವಂತಹ ಆ ವರದಿ ಏನಿದೆ ಅದನ್ನ ಪಡೆದುಕೊಳ್ಳಲಿದ್ದಾರೆ. ಪಕ್ಷಕ್ಕಾಗಿರುವಂತಹ ಲಾಭ ಏನು, ನಷ್ಟ ಆಗಿದೆ, ಏನ್ ಲಾಸ್ ಆಗಿದೆ ಅನ್ನುವಂತಹ ಲೆಕ್ಕಾಚಾರ, ವೋಟ್ ಬ್ಯಾಂಕ್ ಮೇಲೆ ಇಬ್ಬರ ಪ್ರಭಾವ ಲೆಕ್ಕಾಚಾರವನ್ನ ತೆಗೆದುಕೊಳ್ಳಲಿದ್ದಾರೆ. ಪಕ್ಷವನ್ನ ಅಧಿಕಾರಕ್ಕೆ ತರುವಂತಹ ನಾಯಕನಿಗೆ ತಲಾಶ್ ನಡೆಸಲಾಗತ್ತೆ. ಅಶೋಕ್ ಸ್ಥಾನ ಉಳಿಯುತ್ತಾ ಅನ್ನೋದೇ ಈಗ ಭಾರಿ ನಿಗೂಢಕ್ಕೆ ಎಡೆ ಮಾಡಿಕೊಟ್ಟಿದೆ. ಸೊ ಹಾಗಾಗಿ ಮುಂದಿನ ವಾರ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ಮಾಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂತದ್ದು. ಹಾಗಾಗಿ ರಾಜ್ಯ ಬಿಜೆಪಿಯಲ್ಲಿ ಈಗ ನಾಯಕತ್ವ ಬದಲಾವಣೆಯ ಮಾತುಗಳು ಮುನ್ನೆಲೆಗೆ ಬರ್ತಾ ಇದೆ. ಹಾಗಾಗಿ ಆರ್ ಅಶೋಕ್ ಅವರು ಈಗ ದೆಹಲಿಯಲ್ಲಿ ಬಿಡುಬಿಟ್ಟಿದ್ದಾರೆ. ಬಿಜೆಪಿ ಪಾಳ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಎಲ್ಲವನ್ನ ವರದಿ ಕೂಡ ಸಲ್ಲಿಕೆ ಮಾಡಿದ್ದಾರೆ. ಸದ್ಯಕ್ಕೆ ರಾಜ್ಯಾಧ್ಯಕ್ಷರ ಆಯ್ಕೆ ಬಗ್ಗೆ ಮಾತ್ರ ಚರ್ಚೆ ಆಗ್ತಾ ಇದೆ. ಅದನ್ನು ಹೊರತುಪಡಿಸಿದ್ರೆ ವಿಪಕ್ಷ ನಾಯಕರ ಬದಲಾವಣೆ ಸದ್ಯಕ್ಕೆ ಮುಂದೂಡಿಕೆ ಮಾಡಲಾಗಿದೆ ಅನ್ನುವಂತಹ ಮಾತುಗಳು ಈಗ ಕೇಳಿ ಬರ್ತಾ ಇರುವಂತದ್ದು. ಹಾಗಾದ್ರೆ ಸದ್ಯಕ್ಕೆ ಸೇಫ್ ಆಗ್ಲಿದ್ದಾರೆ ಆರ್ ಅಶೋಕ್. ರಾಜ್ಯಾಧ್ಯಕ್ಷರ ಆಯ್ಕೆ ಬಗ್ಗೆ ಬರೀ ಅದನ್ನೇ ಮಾತನಾಡ್ತಾ ಇದ್ದಾರೆ. ಅಂದ್ರೆ BY ವಿಜೇಂದ್ರ ಅವರ ಕಾರ್ಯವೈಖರಿ ಬಗ್ಗೆ ವರದಿಯನ್ನ ಕೇಳಿದ್ದಾರೆ. ಯಾವ ರೀತಿ ಪಕ್ಷದಲ್ಲಿ ಕೆಲಸ ಮಾಡ್ತಿದ್ದಾರೆ ಅದನ್ನ ಈ ರೆಬಲ್ಸ್ ನಾಯಕರು ಒಂದು ಕಡೆ ಆದ್ರೆ ತಟಸ್ಥರ ಟೀಮ್ ಏನಿದೆ ಅವರಿಬ್ರು ಕೂಡ ಆ ವರದಿಯನ್ನ ಸಂಗ್ರಹ ಮಾಡಲಿದ್ದಾರೆ.